ಯಾರೋ ಒಬ್ಬ ಮಾತಾಡ್ತಿದ್ದಾರೆ, ಕಾಂಗ್ರೆಸ್ನವರು ಅಧಿಕಾರದಿಂದ ಯುವಕರು ಅವ್ರು ಹುರ್ಕೋಗೆ ಜಯಿಸಿದ್ರೆ ಅವರ ಹಿರಿಯರ ಕಾರಣಕ್ಕಾಗಿ. ಇನ್ನೊಬ್ಬ ಹೇಳ್ತಾ ಇದ್ದ, ಈ ಸರ್ಕಾರ ಬಿಜೆಪಿ ಸರ್ಕಾರ ಇರೋದು ನಾವು ಹುರ್ಕೋಕ ಕಾರಣಕ್ಕಾಗಿ ನಾವು ಅಧಿಕಾರದಲ್ಲಿ, ನೀವು ಮೂರ್ಖರ ಕಾರಣದಿಂದ ಅಧಿಕಾರದಿದ್ದೀರಿ ಅನ್ನುವಂಥ ಒಂದು ತಮಾಷೆ ಮಾತನ್ನು ಹೇಳ್ತಾ ಇದ್ರು. ಜನಕ್ಕೆ ಮೂರ್ಖರನ್ನಾಗಿ ಮಾಡಿಸ್ತಕ್ಕಂಥ ಒಂದು ಕಲೆಯನ್ನು ಅವರು ತಿಳ್ಕೊಂಡು ಪ್ರತಿ ಸಂದರ್ಭದಲ್ಲಿ ಕೂಡ ಜನರಿಗೆ ಮೋಸ ಮಾಡತಕ್ಕಂಥದ್ದು. ಬಹುಶಃ ನಾವು ನೋಟ್ ಬಂದಾದಾಗ ಆ ಪರಿಸ್ಥಿತಿಯನ್ನು ನೋಡಿದ್ವಿ, ಕೊರೋನಾ ಬಂದಾಗ ಪರಿಸ್ಥಿತಿ ನೋಡಿ, ಇವತ್ತು ಯುದ್ಧದ ಹೆಸರಿನಲ್ಲಿ ಆಗ್ತಕ್ಕಂಥ ಒಂದು ಫಲಿತಾಂಶದ ಪರಿಣಾಮವನ್ನು ನಾವು ನೋಡ್ತಾ ಇದ್ದೀವಿ. ಪ್ರಧಾನಮಂತ್ರಿಯವರು ಭಾಷಣ ಮಾಡ್ತಿದ್ರು, पंडित जवाहरलाल नेहरू जी ने स्वतंत्र दिनाचरण के दिन रेड कोर्ट में भाषण करते थे. ಇದು ಬೆಲೆ ಏರಿಕೆ ಯಾಕೆ ಆಯಿತು, ಬೆಲೆ ಏರಿಕೆ ಯಾಕೆ ಆಗಿದೆ ಅಂತ ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ಯುದ್ಧದಿಂದಾಗಿ ಬೆಲೆ ಏರಿಕೆ ಆಗ್ತಾ ಇದೆ, ಅದು ಎಲ್ಲಿದೆ, ಇದು ಒಂದು ಮಾತಾ ಅಂತ ಹೇಳ್ತಿದ್ದೆ. ಅದೇ ಪ್ರಧಾನಮಂತ್ರಿ ಇವತ್ತು ಏನು ಇರಾನ್ ಮತ್ತು ಇಸ್ರೇಲ್ ನಡೆಸತಕ್ಕಂಥ ಯುದ್ಧದಲ್ಲಿ ಈದ ಪರಿಸ್ಥಿತಿ ಅವರಿಗೆ ಜ್ಞಾನೋದಯ ಆಗಿರ್ಬೋದು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದು ಏನೇ ಇದ್ರೂ ಕೂಡ ಬಹುಶಃ ನಮ್ಮ ಸರ್ಕಾರ ಯಾವತ್ತೂ ಕೂಡ ಜನರ ಹೊರೆಯನ್ನು ಮಾಡಲಿಕ್ಕೆ ಹೋಗಿಲ್ಲ. ಇಂತಹ ಸನ್ನಿವೇಶದ ಪ್ರತಿ ಸಾರಿ ಅಂದಾಗ ಇವತ್ತು ಪೆಟ್ರೋಲ್ ಡೀಸೆಲ್ ಬಾಂಡನ್ನ ತಗೊಂಡು ಬಾಂಡನ್ನು ಕೊಟ್ಟು ಬಹುಶಃ $140 ಒಂದು ಬ್ಯಾರಲ್ಗೆ ಇದ್ದಂತ ಕಾಲ ಇದ್ದ ಕಾಲದಲ್ಲಿ ಬಹುಶಃ ನಾವು ಅದನ್ನ ನಮ್ಮ ದೇಶದಲ್ಲಿ ₹60 ಅಷ್ಟಕ್ಕೆ ನಾವು ಮಾರಾಟ ಮಾಡಿದ ಒಂದು ಇತಿಹಾಸ ಬಹುಶಃ ನಮ್ಮ ಕಣ್ಣ ಮುಂದೆ ಇದೆ. ಅದು ಪೆಟ್ರೋಲ್ ಬಾಂಡನ್ನ ಮಾಡೋದ್ರ ಮೂಲಕ ಜನರಿಗೆ ಹೊರೆ ಆಗದಂತೆ ನೋಡಿಕೊಳ್ತಕ್ಕಂಥ. ಈಗ ಹೇಳ್ತಾರೆ ಪೆಟ್ರೋಲ್ ಬಾಂಡ್ ಇವತ್ತು ಬಾಂಡ್ ಹಾಕಿದ್ದ ಕಾರಣಕ್ಕಾಗಿ ನಾವು ಅದನ್ನು ತೀರಿಸಲಿಕ್ಕೆ ಆಗ್ತಾ ಇಲ್ಲ, ನಮಗೆ ಅದು ಸಮಸ್ಯೆ ಬಂದಂತೆ. ಆದ್ರೆ ಮೊನ್ನೆ ಒಂದು ಅಂಕಿಅಂಶವನ್ನು ನಾನು ನೋಡಿದೆ. ಅಂಕಿಅಂಶ ಪ್ರಕಾರ UPA ಸರ್ಕಾರ 9,000 ಕೋಟಿ ಇಂತು ಮಿಕ್ಕಿ ಬಹುಶಃ ಬಾಂಡ್ನ ಹಣವನ್ನು ವಾಪಸ್ ಮಾಡಿದೆ. ಈ ಸರ್ಕಾರ ಬಂದ ಮೇಲೆ 3 ಕೋಟಿ ಚಿಲ್ಲರೆ ಅಷ್ಟೇ ಕೊಟ್ಟಿದೆ ಅನ್ನೋದನ್ನು ಕೂಡ ನಾವು ಜನತೆಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬ ಕಾರ್ಯಕರ್ತರು ಮಾಡಬೇಕಾದ ಅಗತ್ಯ ಇದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಅಂದ್ರೆ ಕಾರಣಗಳನ್ನ ಹೇಳಿ ಚಾಯ್ ಮಾರುವಂತ ಪ್ರಧಾನಮಂತ್ರಿ ನಾವು ಈ ದೇಶಕ್ಕೆ ಬಹಳ ಕೊಟ್ಟ ರಕ್ಷಣೆ ಮಾಡಬಹುದು, ಬಹಳ ತಳಮಟ್ಟದಿಂದ ಬಂದಂತಹ ವ್ಯಕ್ತಿ ಇವತ್ತು ದೇಶವನ್ನು ರಕ್ಷಣೆ ಮಾಡಬಹುದು, ಈ ದೇಶಕ್ಕೆ ರಕ್ಷಣೆ ಕೊಡಬಹುದು ಅಂತ ಹೇಳುವ ಸ್ಲೋಗನ್ ನೊಂದಿಗೆ ಅಧಿಕಾರಕ್ಕೆ ಬಂದಿರತಕ್ಕಂಥ ನರೇಂದ್ರ ಮೋದಿ ಅವರು ಇವತ್ತು ದೇಶದ ಪ್ರತಿಯೊಂದು ಸಂಘ ಸಂಸ್ಥೆಗಳನ್ನ ಮಾರಾಟ ಮಾಡಿ ಇವತ್ತು ಅತ್ಯಂತ ದುರ್ಬಲ ದೇಶದ ಪ್ರಧಾನಮಂತ್ರಿ ಇದ್ರೆ ಇಡೀ ಪ್ರಪಂಚದಲ್ಲಿ ಅದು ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಹೇಳೋದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ.